ಸಂಶ್ಲೇಷಣೆಯ ಅಥವಾ ಫೋಟೋಸಿಂಥೆಸಿಸ್ ಎಂಬ ಕ್ರಿಯೆಯಿಂದ ಈ ಭೂಮಿಯಲ್ಲಿ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇದರ ಸಮತೋಲನ ಕಾಯಲ್ಪಡುತ್ತದೆ. ಆದುದರಿಂದ ಸಸ್ಯಗಳು ಪ್ರಕೃತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ. ಪ್ರಕೃತಿಯನ್ನು ಹಾಳು ಮಾಡುವ ಪ್ರಮುಖ ಜೀವಿ ಎಂದರೆ ಅದು ಮಾನವ ಜೀವಿ. ಕಾಡುಗಳ ಮತ್ತು ಸಸ್ಯ ಸಂಕುಲದ ಸಂಖ್ಯೆ ಕಡಿಮೆಯಾದ ಕಾರಣ ಪ್ರಕೃತಿಯ ಸಮತೋಲನ ತಪ್ಪುತ್ತಿದೆ. ನಮ್ಮ ಪೀಳಿಗೆಯ ಉಳಿವಿಗಾಗಿ ಹೆಚ್ಚು ಮರಗಿಡಗಳನ್ನು ನಾವು ಬೆಳೆಸಬೇಕಾಗಿದೆ. ನಮ್ಮ ಕ್ರೈಸ್ತ ಜಗದ್ಗುರು ಪೋಪರ ಕರೆ ಲಾವ್ದಾತೋ ಸಿ ಎಂಬ ಪರಿಪತ್ರದ ಕರೆಯಂತೆ ನಮ್ಮ ಪರಿಸರ ಸಂರಕ್ಷಣೆಯ ಅಂಗವಾಗಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ, ಮಂಗಳೂರು ದಕ್ಷಿಣ ವಲಯ ಇದರ ನೇತೃತ್ವದಲ್ಲಿ ಕಥೋಲಿಕ್ ಸಭಾ ಮುಡಿಪು ಚರ್ಚ್ ಘಟಕದ ಸಹಕಾರದೊಂದಿಗೆ ಹಾಗೆ ಅರಣ್ಯ ಇಲಾಖೆ ಮಂಗಳೂರು ವಲಯದ ಸಹಭಾಗಿತ್ವದಲ್ಲಿ ಈ ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರದ ವಠಾರದಲ್ಲಿ ಇಂದು ನಾವು ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿದ್ದಾರೆ ಈ ಪುಣ್ಯಕ್ಷೇತ್ರದ ರೆಕ್ಟರ್ ಆಗಿರುವಂತಹ ವಂದನೀಯ ಫಾದರ್ ಅಸಿಸಿ ರೆಬೆಲ್ಲರವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷರಾದ ಶ್ರೀಯುತ ಡಾಲ್ಫಿ ಡಿಸೋಜರ್ ಅವರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡನಿದ್ದಾರೆ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಅಧ್ಯಕ್ಷರು ಹಾಗೆ ಕಥೋಲಿಕ್ ಸಭಾ ಧರ್ಮ ಪ್ರಾಂತ್ಯ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಕೇಂದ್ರೀಯ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜರ್ ಅವರು. ಅದೇ ರೀತಿ ಮಂಗಳೂರು ವಲಯದ ಕೋಟೆಕಾರು ವಲಯದ ಉಪವಲಯದ ಅರಣ್ಯಾಧಿಕಾರಿ ಶ್ರೀ ಮೆಹಬೂಬ್ ಸಾಬ್ ಇವರು ನಮ್ಮ ಜೊತೆ ಇದ್ದಾರೆ. ಮುಡಿಪು ಚರ್ಚ್ ಪಾಲನಾ ಪರಿಷತ್ ಉಪಾಧ್ಯಕ್ಷರಾದಂತಹ ಶ್ರೀ ನವೀನ್ ಡಿಸೋಜರ್ ಅವರು ಹಾಗೆ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸಂತೋಷ್ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ. ಕಥೋಲಿಕ್ ಸಭಾ ಮುಡಿಪು ಘಟಕದ ಅಧ್ಯಕ್ಷರಾದ ಶ್ರೀಯುತ ರೋಷನ್ ಡಿಸೋಜರ್ ಅವರು ಹಾಗೂ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಟ್ರೆಸಿ ರೊಡ್ರಿಗಸ್ ಅವರು ಹಾಗೆ ಹೋಲಿ ಫ್ಯಾಮಿಲಿ ಆಫ್ ನಜರೆತ್ ಕಾನ್ವೆಂಟಿನ ಮುಖ್ಯಸ್ಥೆಯಾದಂತಹ ಸಿಸ್ಟರ್ ಫಾತಿಮಾ ರವರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಈ ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅನ್ಯರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ದಯಾಮಯ ತಂದೆಯೇ, ನಾವೆಲ್ಲರೂ ಈ ಭೂಮಿಯಲ್ಲಿ ಬದುಕಬೇಕು. ಈ ಭೂಮಿಯನ್ನು ನಾವು ಪಳಗಿಸಿ ಉಪಯೋಗಿಸಿ ನಮ್ಮ ಜೀವನವನ್ನು ಮುನ್ನಡೆಸಬೇಕು ಎಂಬ ಆ ಒಂದು ಭಾವನೆಯನ್ನು ಪಡ್ಕೊಂಡು ನಾವು ಈ ಭೂಮಿಯಲ್ಲಿ ಜನಿಸುತ್ತೇವೆ. ನಮ್ಮ ಹಿರಿಯರ ಜೊತೆ ಬದುಕಲು ಕಲಿಯುತ್ತೇವೆ. ಬೆಳೆದಾಗ ಬದುಕನ್ನು ಕಟ್ಟಿಕೊಳ್ಳಲು ನಾವು ಮುಂದೆ ಸರಿಯುತ್ತೇವೆ. ಈ ಬದುಕು ನಮಗೆ ಬೇಕಾದರೆ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ನಮಗೆ ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಸೃಷ್ಟಿಸುವಾಗ ನೀವು ದಯಪಾಲಿಸಿದ್ದೀರಿ. ಬೇಕಾದಂಥ ಆ ಒಳ್ಳೆಯ ಗಾಳಿಯನ್ನು ಸ್ವೀಕರಿಸುವ ಮುಖಾಂತರ, ಒಳ್ಳೆಯ ಆಹಾರವನ್ನು ಪಡೆಯುವ ಮುಖಾಂತರ ಈ ಭೂಮಿಯನ್ನು ನೀವು ಆಶೀರ್ವದಿಸಿ ಮನುಷ್ಯನಿಗೆ ಅದನ್ನು ಉಪಯೋಗಿಸಲು ಕೊಟ್ಟಿದ್ದೀರಿ. ಈ ಭೂಮಿಯಲ್ಲಿ ವಿವಿಧ ರೀತಿಯ ಮರ ಗಿಡಗಳು ಬೆಳೆದು ನಮಗೆ ಬೇಕಾಗುವಂಥ ಆ ಒಂದು ಒಳ್ಳೆಯ ಗಾಳಿಯನ್ನು ಈ ಮುಖಾಂತರ ನಾವು ಪಡೆಯುತ್ತಿದ್ದೇವೆ. ತಾವು ಮಾಡಿದಂಥ ಈ ಎಲ್ಲ ಒಳಿತಿಗೆ ನಾವು ನಿಮಗೆ ಕೃತಜ್ಞತೆ ಅರ್ಪಿಸುವಾಗ ಈ ದಿನ ಇಲ್ಲಿ ಈ ಪರಿಸರದ ಬಗ್ಗೆ ನಾವು ತಿಳಿದುಕೊಂಡು ಪರಿಸರವನ್ನು ನಾವು ನಮ್ಮ ಕೈಯಿಂದ ಹಾಳು ಮಾಡಿದ್ದನ್ನು ಪುನಃ ನಮ್ಮ ಕೈಯಿಂದ ಅದನ್ನು ಬೆಳೆಸಲು ನಿರ್ಧರಿಸಿ ಈ ಹೊಂದಿದ್ದಾರೆ. ದೇವರೇ, ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಸದಾ ನಮ್ಮ ಮೇಲೆ ಇದ್ದು ನಮ್ಮನ್ನು ನೀವು ಆಶೀರ್ವದಿಸಿ ಇವತ್ತು ಏನು ಇಲ್ಲಿ ನಡಿಲಿಕ್ಕೆ ಉಂಟು, ನಾವು ಇಲ್ಲಿ ನೆಡುವಂಥ ಪ್ರತಿ ಗಿಡ, ಇಲ್ಲಿ ಬೆಳೆಯುವಂಥ ಪ್ರತಿ ಆ ಒಂದು ಮರ ನಮಗೆ ಒಳಿತು ಮಾಡುತ್ತದೆ ಎನ್ನುವ ಭಾವನೆಯಿಂದ ನಾವು ಬೆಳೆಯಲು ನಮಗೆ ನಿಮ್ಮ ಆಧಾರವನ್ನು ಕೊಡಿ. ನಿಮ್ಮ ಆಧಾರದ ಮೇರೆಗೆ ನಾವು ಮಾಡುವಂಥ ಪ್ರತಿ ಕೆಲಸ ನಿಮಗೆ ಮೆಚ್ಚುವಂಥದ್ದಾಗಲಿ.
ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ, ಈ ಪರಿಸರದಲ್ಲಿ ಬದುಕುವಂಥ ಪ್ರತಿಯೊಬ್ಬನಿಗೂ ಅದರ ಒಳಿತು ಲಭಿಸುವಂಥದ್ದಾಗಲಿ. ನಾವೆಲ್ಲರೂ ದೇವರ ಮಕ್ಕಳು. ಆ ದೇವರ ಮಕ್ಕಳಾಗಿ ನಾವು ಮುನ್ನಡೆಯುವಾಗ ನಮಗೆ ಬೇಕಾದಂಥ ವರವನ್ನು ನಮ್ಮ ಸರಕಾರದ ವತಿಯಿಂದ ಮುಂದೆ ಬಂದಂಥ ಅಧಿಕಾರಿಗಳಿಗೂ ಮತ್ತು ಕಥೋಲಿಕ್ ಸಭಾದ ಮುಖಾಂತರ ಅವರು ಕೈಗೊಂಡಂಥ ಈ ಒಂದು ಕಾರ್ಯಕ್ರಮ ಸದಾ ಒಳ್ಳೆಯದಾಗಿ ಮುಂದೆ ಹೋಗುವಂಥದ್ದಾಗಲಿ. ಅವರು ಮಾಡುವಂಥ ಪ್ರತಿ ಕೆಲಸ ನಮ್ಮ ಒಳಿತಿನಿಂದ ನಿಮಗೆ ಮಹಿಮೆ ಕೊಡುವಂಥದ್ದಾಗಲಿ. ಈ ನಮ್ಮ ಪ್ರಾರ್ಥನೆ ಈ ಪುಣ್ಯ ಸ್ಥಳದಲ್ಲಿ ಸಂತ ಜೋಸೆಫ್ ಆಜರ ಜೀವನದಲ್ಲಿ ನಡೆದಂಥ ಆ ಒಂದು ಪವಾಡದ ಆ ಒಂದು ರುಜುವಾತಾಗಿ ಇಲ್ಲಿ ನಾವು ಏನನ್ನ ಮಾಡುತ್ತೇವೋ ಅದು ಎಲ್ಲರಿಗೆ ಒಳಿತನ್ನು ಕೊಡುವಂಥದ್ದಾಗಲಿ. ಈ ನಿಮ್ಮ ಆಶೀರ್ವಾದ ನಾವು ಇಲ್ಲಿ ನೆರೆದವರ ಎಲ್ಲರ ಮೇಲೆ ಬಯಸುವಾಗ ನಮ್ಮೆಲ್ಲರನ್ನ ಹರಸಿರಿ. ದೇವರೇ, ನೀವು ನಮಗೆ ಇವತ್ತು ಕೊಟ್ಟಂಥ ಈ ದಿನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂಬಂಧಪಟ್ಟವರು ಹಾಗೂ ಒಳ್ಳೆ ಮನಸ್ಸಿನಿಂದ ಬಂದಂಥ ಪ್ರತಿಯೊಬ್ಬರನ್ನು ನೀವು ಹರಸಿರಿ. ನಮ್ಮ ಜಾಗ್ರತೆ ನಾವು ಮಾಡುವ ಹಾಗೆ ಗಿಡ ಮರಗಳ ಜಾಗ್ರತೆ ಮಾಡಿ ಅದನ್ನು ಬೆಳೆಸುವಂಥ ಆ ಒಂದು ಔದಾರ್ಯತನ ಪ್ರತಿ ಮನುಷ್ಯನಿಗೆ ಕೊಡಿರಿ. ನಮ್ಮ ಒಂದು ಅಭ್ಯಾಸ ಆ ಗಿಡದ ಎಲೆಯನ್ನು ಎಳೆದು ಅದನ್ನು ತುಂಡರಿಸಿ ಅದನ್ನು ಮೂಸುವಂಥ ಒಂದು ಅಭ್ಯಾಸ. ಆ ಗಿಡಕ್ಕೆ ನೋವಾಗ್ತದೆ ಎನ್ನುವ ಭಾವನೆ ಕೆಲವೊಮ್ಮೆ ನಮಗೆ ಅರಿವಾಗುವುದಿಲ್ಲ. ಇಂಥ ಅರಿವನ್ನು ನಮ್ಮಲ್ಲಿಟ್ಟು ಏನು ನಾವು ಮಾಡುತ್ತೇವೆ, ಏನು ನಾವು ಬಯಸುತ್ತೇವೆ ಅದೆಲ್ಲ ನಮಗೆ ನೀವು ದಯಪಾಲಿಸಿ. ದಯಾಮಯ ತಂದೆ, ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮ ಈ ಕಥೋಲಿಕ್ ಸಭಾದ ಮುಖಾಂತರ ಅರಣ್ಯ ಇಲಾಖೆಯ ಮುಖಾಂತರ ಮಾಡಿದಂಥ ಈ ಕಾರ್ಯಕ್ರಮ ಶುಭವಾಗಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ದೇವರು ನಮ್ಮೆಲ್ಲರನ್ನ ಹರಸಲಿ. ಆಮೀನ್. ಹಾಗೆ ನಮಗೆಲ್ಲರಿಗೂ ಪ್ರಜೆಗೆ ದೇವರ ಪ್ರೀತಿಯನ್ನು ಹಂಚುವಂತಹ ಫಾದರ್ ರವರು ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ತಮ್ಮ ಅನುಭವ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ದಕ್ಷಿಣ ವಲಯ ಇದರ ನೇತೃತ್ವದಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಮುಡಿಪು ಘಟಕ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ವಲಯ ಈ ಎಲ್ಲರ ವತಿಯಿಂದ ಇಂದು ನಾವು ಗಿಡ ನೆಡುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಚರಣರಾಗಿದ್ದಾರೆ. ನಮ್ಮ ಗಣ್ಯರು ಅವರನ್ನು ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ನಮ್ಮೊಂದಿಗಿದ್ದಾರೆ ರೆಕ್ಟರ್ ಧರ್ಮಗುರುಗಳು ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರದ ಮುಡಿಪು ವಂದನೀಯ ಆಶೀಶ್ ರೆಬೆಲ್ಲೋ ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಸ್ವಾಗತ. ರೆಬೆಲ್ಲೋರವರಿಗೆ ಶ್ರೀ ರಜತ್ ವೇಗಸ್ ನಮ್ಮ ಸಭಾಧ್ಯಕ್ಷರಾದ ಅವರು ಇವತ್ತು ಬರಬೇಕಿತ್ತು. ಅವರ ಕಾರ್ಯನಿಮಿತ್ತ ಅವರಿಗೆ ಬರಲಿಕ್ಕಾಗಲ್ಲ. ಅವರಿಗೆ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಅವರು ಬರಬೇಕಿತ್ತು. ಅವರ ಕಾರ್ಯನಿಮಿತ್ತ ಅವರಿಗೆ ಬರಲು ಇಲ್ಲಿ ಆಗಲಿಲ್ಲ. ಅವರನ್ನು ನಾನು ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸುತ್ತೇನೆ. ಒಕ್ಕೂಟ ಅದೇ ರೀತಿ ನಮ್ಮ ಕಥೋಲಿಕ್ ಸಭಾ ಕೇಂದ್ರದ ಕಳೆದ ವರ್ಷದ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ್ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಶ್ರೀ ಆಲ್ವಿನ್ ಡಿಸೋಜರ್ ಅವರಿಗೆ ಶ್ರೀಯುತ ಐವನ್ ಮೊಂತೆರವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳಿ. ಅರಣ್ಯ ಅಧಿಕಾರಿ ಮಂಗಳೂರು ವಲಯ ಇದರ ಅಧಿಕಾರಿಯಾದ ಶ್ರೀ ರಾಜೇಶ್ ಬಾಳಿಗರ್ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸುತ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಉಪ ವಲಯ ಅರಣ್ಯಾಧಿಕಾರಿಯಾದ ಕೋಟೆಕರ್ ವಲಯದ ಶ್ರೀ ಮೆಹಬೂಬ್ ಬಾಬಾ ಸಾಬ್ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಶ್ರೀಯುತ ಮೆಹಬೂಬ್ ಸಾಬ್ರವರಿಗೆ ಅಮೆಂಬಳ ಘಟಕದ ಅಧ್ಯಕ್ಷರಾದ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಅಧ್ಯಕ್ಷರಾದ ಶ್ರೀ ರೋಷನ್ ಡಿಸೋಜರ್ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ರೋಷನ್ ಡಿಸೋಜರ್ ಅವರಿಗೆ ಜಯಪ್ರಕಾಶ್ ಡಿಸೋಜರ್ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ಮುಡಿಪು ಸಂತ ಜೋಸೆಫ್ ಶ್ರೀ ನವೀನ್ ಡಿಸೋಜರ್ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಶ್ರೀಯುತ ನವೀನ್ ಡಿಸೋಜರ್ ಅವರಿಗೆ ಮೆಲ್ವಿನ್ ಸಿ ಡಿಸೋಜರ್ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ
ನಮ್ಮೊಂದಿಗೆ ರಾಜ್ಯೋತ್ಸವ ಚರ್ಚಿನ ಕಾರ್ಯದರ್ಶಿಯಾದ ಶ್ರೀ ಸಂತೋಷ್ ಡಿಸೋಜ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಶ್ರೀಯುತ ಸಂತೋಷ್ ಡಿಸೋಜರವರಿಗೆ ರಾಜೇಂದ್ರ ಡಿಸೋಜರವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇದ್ದಾರೆ ಕಥೋಲಿಕ ಸಭಾ ಮಂಗಳೂರು ವಲಯದ ಕಾರ್ಯದರ್ಶಿಯಾದ ಶ್ರೀಮತಿ ಟ್ರೆಸ್ಸಿ ರೋಡ್ರಿಗಸ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಮೇಬಲ್ ಕುಟಿನಾರವರು ಪುಷ್ಪ. ಅದೇ ರೀತಿ ಅಲ್ಲಿದ್ದಾರೆ ಸಿಸ್ಟರ್ ಪತಿಮರವರು ಅವರು ಅದೇ ಸುಪೀರಿಯರ್ ಇಲ್ಲಿ ನೇತಾರ ಸಾಮಾಜಿಕ ಕಳಕಳಿಯ ಹಮ್ಮೀರ, ಯಾವುದಕ್ಕೂ ಹೆದರದೆ ಧೈರ್ಯದಿಂದ ಮುನ್ನುಗ್ಗುವ ಧೀರ, ಎಷ್ಟೇ ಕಷ್ಟ ಬಂದರೂ ಸಾಧಿಸುವ ಛಲಗಾರ ಅವರೇ ನಮ್ಮ ಆಲ್ವಿನ್ ಡಿಸೋಜರವರು. ನಮ್ಮ ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟದ ಅಧ್ಯಕ್ಷರು, ಹಾಗೆ ಕಥೋಲಿಕ ಸಭಾ ಮಂಗಳೂರು ಧರ್ಮ ಪ್ರಾಂತ್ಯದ ಕೇಂದ್ರೀಯ ನಿಕಟಪೂರ್ವ ಅಧ್ಯಕ್ಷರು, ಹಾಗೆ ನಮ್ಮ ದಕ್ಷಿಣ ವಲಯದ ನಿಕಟಪೂರ್ವ ಅಧ್ಯಕ್ಷರು ಆದಂತಹ ಶ್ರೀ ಆಲ್ವಿನ್ ಡಿಸೋಜರವರು ತಮ್ಮ ಅನಿಸಿಕೆಗಳನ್ನು ಮಾತಾಡಬೇಕು. ಕಥೋಲಿಕ ಸಭಾ ಮುಡಿಪು ಘಟಕ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ವನಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಎಲ್ಲರ ನೆಚ್ಚಿನ ದಕ್ಷಿಣ ವಲಯದ ಅಧ್ಯಕ್ಷರಾದ ಡಾಲ್ಪಿ ಡಿಸೋಜರವರೇ, ನಮ್ಮ ವೇದಿಕೆಯಲ್ಲಿದ್ದಾರೆ ಈ ಚರ್ಚಿನ ನಿರ್ದೇಶಕರು, ಯಾವಾಗಲೂ ನಮ್ಮ ಕಥೋಲಿಕ ಸಭೆಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಯಾವ ಕಾರ್ಯಕ್ರಮಕ್ಕೂ ನಮ್ಮನ್ನು ಹುರಿದುಂಬಿಸಿ ನಮ್ಮ ಪ್ರೋತ್ಸಾಹವನ್ನು ಕೊಡುವಂಥ ಅಸಿಸಿ ರೆಬೆಲರವರೇ, ಹಾಗೆಯೇ ಇಲ್ಲಿ ಇದ್ದಾರೆ ಅರಣ್ಯಾಧಿಕಾರಿ, ಫಾರೆಸ್ಟ್ ಡಿಪ್ಟಿ ಅರಣ್ಯಾಧಿಕಾರಿ ಇದ್ದಾರೆ ಮೆಹಬೂಬ್ ಸಾಹೇಬರು. ಅವರು ಈ ಏರಿಯಾಕ್ಕೆ ಹೊಸಬರಾದರೂ ನಾವು ಕೇಳಿದ ತಕ್ಷಣ ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಇವತ್ತು ವನಮಹೋತ್ಸವ ಕಾರ್ಯಕ್ರಮಕ್ಕೆ ನಾವೇ ಬಂದು ನಿಮ್ಮೊಡನೆ ಸೇರಿ ನಾವು ಗಿಡವನ್ನು ನೆಡ್ತೇವೆ, ನಿಮಗೆ ಸಹಕಾರ ಕೊಡ್ತೇವೆ ಅಂತ ಹೇಳಿ ಅವರು ಮತ್ತು ಅವರ ಸಿಬ್ಬಂದಿಯವರು ಇದ್ದಾರೆ. ಅವರಿಗೂ ಹಾಗೆಯೇ ನಮ್ಮಲ್ಲಿ ಕಥೋಲಿಕ ಸಭಾ ಮುಡಿಪು ಘಟಕದ ಅಧ್ಯಕ್ಷರು, ಈ ವನಮಹೋತ್ಸವ ಕಾರ್ಯಕ್ರಮದ ಸಂಚಾಲಕರು ಆದ ರೋಷನ್ ಡಿಸೋಜರವರೇ, ಮುಡಿಪು ಚರ್ಚಿನ ಉಪಾಧ್ಯಕ್ಷರಾದ ನವೀನ್ ಡಿಸೋಜರವರೇ, ಯಾವಾಗಲೂ ನಮ್ಮ ಎಂಥ ಪ್ರಚಾರಕ್ಕೆ ಬೇಕಾದರೂ ಪರದೆಯ ಹಿಂದೆ ನಿಂತು ತುಂಬ ಕೆಲಸ ಮಾಡುವವರಿದ್ದಾರೆ. ನಮ್ಮ ಪ್ರೊಮೋ ಆಗಲಿ ಇನ್ವಿಟೇಷನ್ ಆಗಲಿ ಈ ಕೆಲಸ ಯಾರಿಗೂ ಕಾಣುವುದಿಲ್ಲ. ಆದರೆ ಮಿಸ್ಟೇಕ್ ಬಂದಾಗ ಮಾತ್ರ ಬೆರಳು ತೋರಿಸೋದು ಈ ಯಾರು ಇನ್ವಿಟೇಷನ್ ಮಾಡ್ತಾರೆ, ಯಾರು ಪ್ರೊಮೋ ಮಾಡ್ತಾರೆ, ಯಾರು ಬ್ಯಾನರ್ ಮಾಡ್ತಾರೆ ಅವರಿಗೆ. ಈ ಎಲ್ಲ ಪರದೆಯ ಹಿಂದೆ ನಿಂತು ಕೆಲಸ ಮಾಡುವ ಸಂತೋಷ್ ಪಾಲನಾ ಮಂಡಳಿಯ ಕಾರ್ಯದರ್ಶಿಯಾದ ಸಂತೋಷ್ ಡಿಸೋಜರವರೇ, ಹಾಗೆಯೇ ನಮ್ಮ ವಲಯದ ಕಾರ್ಯದರ್ಶಿಯಾದ ಟ್ರೆಸ್ಸಿ ರೊಡ್ರಿಗಸ್ ರವರೇ, ಕಾನ್ವೆಂಟ್ನ ಸುಪೀರಿಯರ್ ಫಾತಿಮರವರೇ, ಹಾಗೆಯೇ ಇಲ್ಲಿ ಇದ್ದ ನಮ್ಮ ಕಥೋಲಿಕ ಸಭಾ ದಕ್ಷಿಣ ವಲಯದ ಎಲ್ಲ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಕಥೋಲಿಕ ಸಭೆಯ ಸದಸ್ಯರೇ, ಇವತ್ತಿನ ಕಾರ್ಯಕ್ರಮ ಒಂದು ಅರ್ಥಭರಿತ ಕಾರ್ಯಕ್ರಮ. ಯಾವಾಗಲೂ ಎಲ್ಲರೂ ಹೇಳ್ತಾರೆ ಕಾಡು ಉಳಿಸಿ ನಾಡು ಬೆಳೆಸಿ, ನಾಡು ಉಳಿಸಿ ಕಾಡು ಬೆಳೆಸಿ ಎಲ್ಲರೂ ಹೇಳ್ತಾರೆ. ಆದರೆ ಗಿಡಗಳನ್ನು ನೆಡುವುದು ಬಾರಿ ಕಡಿಮೆ, ಕಡಿಯುವವರು ಹೆಚ್ಚು. ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಗಿಡ ಒಳ್ಳೆಯ ಯಾವಾಗಲೂ ವನಮಹೋತ್ಸವ ಹೇಳಿದರೆ ಸಾಂಕೇತಿಕವಾಗಿ ಗಿಡವನ್ನು ಕೊಡುವುದು, ಅವರು ಮನೆಯಲ್ಲಿ ಕೊಂಡೋಗಿ ನೆಡ್ತಾರೆ ಅಂತ ಹೇಳ್ತಾರೆ. ನೆಡುವವರ ಸಂಖ್ಯೆ ಕಡಿಮೆ. ಫಾರೆಸ್ಟ್ಗಳು ಒಂದು ಗಿಡ ನೆಡಬೇಕಾದ್ರೆ ಒಂದು 100-150 ರೂಪಾಯಿ ಒಂದು ಗಿಡದ ಹಿಂದೆ ಖರ್ಚು ಮಾಡ್ತಾರೆ. ಸರ್ಕಾರ ಇದಕ್ಕೆ ಹಣ ಕೊಡ್ತದೆ, ಆದರೆ ನಮಗೆ ಅದು ಧರ್ಮಕ್ಕೆ ಅವರು ಒದಗಿಸಿ ಕೊಡ್ತಾರೆ. ಆದರೆ ನಾವು ನೆಡುವುದು ಕಡಿಮೆ, ಅದರ ಪಾಲನಾ ಪೋಷಣೆ ಮಾಡೋದು ಕಡಿಮೆ. ಆದರೆ ಇವತ್ತು ನಮ್ಮೊಟ್ಟಿಗೆ ಅರಣ್ಯಾಧಿಕಾರಿಗಳು ನಿಂತು, ಅವರು ಇಡೀ ಸಿಬ್ಬಂದಿ ವರ್ಗದವರಿದ್ದಾರೆ ಇಲ್ಲಿ, ಅವರು ನಮ್ಮೊಟ್ಟಿಗೆ ನಿಂತು ಕರೆಕ್ಟಾಗಿ ನೆಟ್ಟು ಅದಕ್ಕೆ ರಕ್ಷಣೆಯನ್ನು ಮಾಡಿ ಒಂದು 300 ಗಿಡವನ್ನು ನೆಡ್ತಾ ಇದ್ದಾರೆ. ಈ ಗಿಡಗಳು ನಾವು ಆರೈಕೆಯನ್ನು ಮಾಡಬೇಕು. ಯಾವಾಗಲೂ ನಾವು ಈ ಚರ್ಚೆಗೆ ಬರುವಾಗ ಯಾವಾಗಲೂ ಒಂದು ವಾರಕ್ಕೆ ಒಂದು ಸಾರಿ ಆದರೂ ಒಂದು ಕುಪ್ಪಿ ನೀರಾದ್ರೂ ಹಾಕಿ ಅದನ್ನು ಬೆಳೆಸಬೇಕು. ನಾವು ಇನ್ನೊಂದು ವರ್ಷ ನಾವು ವನಮಹೋತ್ಸವ ಮಾಡಲಿಕ್ಕೆ ಇಲ್ಲ. ಯಾಕೆಂದು ಹೇಳಿದರೆ ಈ ಗಿಡಗಳನ್ನು ಪೋಷಣೆ ಮಾಡಬೇಕು. ಪ್ರತಿ ವರ್ಷ ವನಮಹೋತ್ಸವ ಮಾಡಿದ್ದಕ್ಕೆ ಅರ್ಥನೇ ಇಲ್ಲ. ನೆಡುವ ಗಿಡ ಬರುವ ವರ್ಷ ಅದೇ ಹೊಂಡದಲ್ಲಿ ಇನ್ನೊಂದು ಗಿಡ ನೆಡುವುದಕ್ಕೆ ಅರ್ಥ ಇರುವುದಿಲ್ಲ. ಆದುದರಿಂದ ಈ ವರ್ಷ ನೆಟ್ಟ ಗಿಡವನ್ನು ನಾವು ಒಳ್ಳೆ ರೀತಿಯಲ್ಲಿ ಪಾಲನಾ ಪೋಷಣೆಯನ್ನು ಮಾಡಬೇಕು ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
ನಮಸ್ಕಾರಗಳು ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಕ್ಯಾಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯ ಮತ್ತು ಕ್ಯಾಥೋಲಿಕ್ ಸಭಾ ಪ್ರದೇಶ ಮುಡಿಪು ಘಟಕದಿಂದ ಹಾಗೂ ಅರಣ್ಯ ಇಲಾಖೆಯಿಂದ ಈ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕಂತೇಳಿ ಮಾನ್ಯ ಅಲ್ವಿನ್ ಸರ್ ಅವರು ನನಗೆ ಕಾಲ್ ಮಾಡಿದರು. ಈ ಥರ ಮುಡಿಪು ಸ್ಥಳ ಚರ್ಚ್ ಇದೆ, ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಬೇಕಂತ ಉದ್ದೇಶ ಇದೆ, ನಮ್ಮದು ನಿಮ್ಮ ಸಹಕಾರ ಬೇಕು ಅಂತ ಕಾಲ್ ಮಾಡಿದ್ರು. ಆವಾಗ ನಾನು ಹೇಳಿದೆ, ನಾನು ಇವತ್ತೇ ಸಾಯಂಕಾಲ ಬರ್ತೀನಿ, ನೀವು ಒಂದು ಸ್ಪಾಟ್ ತೋರಿಸಿ ನನಗೆ, ಆಮೇಲೆ ನಾವು ಏನಂತ ನೆಕ್ಸ್ಟ್ ಡೇ ಈ ವೀಕಲ್ಲೇ ಪ್ಲಾಂಟೇಶನ್ ಮಾಡುವ ವ್ಯವಸ್ಥೆ ಮಾಡುವ ಅಂತ ಹೇಳಿದೆ. ಅದಕ್ಕೆ ಅವರು ತುಂಬ ಸಹಕಾರ ನೀಡಿದರು. ಅದೇ ದಿನ ಸಾಯಂಕಾಲ ಬಂದು ಈ ಎಲ್ಲ ಜಾಗ ಎಲ್ಲಿದೆ, ಯಾವ ಪ್ಲೇಸಲ್ಲಿ ನಾವು ಪ್ಲಾಂಟೇಶನ್ ಮಾಡ್ಬೋದು ಎಲ್ಲ ನಮ್ಮೊಟ್ಟಿಗೆ ಇದ್ದು ಸಹಕಾರ ನೀಡಿದ್ದಾರೆ. ಅವ್ರಿಗೂ ನಾನು ತುಂಬ ನೆನಪು ಮಾಡ್ಕೋಬೇಕಾಗುತ್ತೆ ಅವ್ರನ್ನ. ಅದೇ ರೀತಿ ಈ ಪರಿಸರ ದಿನಾಚರಣೆ ಅಂಗವಾಗಿ ಬರೀ ಕೇವಲ ನಾವು ಗಿಡ ನೆಟ್ಟು ಅದೇ ದಿನ ಬಿಟ್ಟರೆ ಅದು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಿಲ್ಲ. ನಾವು ಬದುಕಬೇಕಂದ್ರೆ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಳೆದ ಒಂದು 2-3 ವರ್ಷಗಳ ಇತ್ತೀಚೆಗೆ ನೋಡಿದ್ದೀವಿ, ಕೊರೋನಾದಂಥ ಮಾರಕ ರೋಗ ಏನಾದರೂ ಬಂದರೆ ಎಲ್ಲ ಈಗ ಆಕ್ಸಿಜನ್ನ ನಾವು ಹಾಸ್ಪಿಟಲಲ್ಲಿ ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಅದೇ ರೀತಿಯಾಗಿ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡೋದು ಜೊತೆಗೆ ಅರಣ್ಯವನ್ನು ಮುಂದಿನ ಪೀಳಿಗೆ ಕೊಂಡೊಯ್ಯುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಅದೇ ರೀತಿಯಾಗಿ ಕೇವಲ ಈ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದು ಅಷ್ಟೇ ಉದ್ದೇಶ ಆಗಬಾರ್ದು, ಅದನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಈಗ ನಾನು ಹೇಳೋದೊಂದು ರಿಕ್ವೆಸ್ಟ್ ಅಂದರೆ, ಪ್ರತಿ ಭಾನುವಾರ ನೀವು ಚರ್ಚಿಗೆ ಬರ್ತಾ ಇರ್ತೀರಲ್ವ, ಪ್ರತಿ ಭಾನುವಾರ ಬೇಸಿಗೆ ಕಾಲದಲ್ಲಿ ಚರ್ಚಿಗೆ ಬರುವಾಗ ಪ್ರತಿಯೊಬ್ಬರು ನೀವು ಒಂದು ಉದ್ದೇಶ ಇಟ್ಕೋಬೇಕು. ಪ್ರತಿಯೊಬ್ಬರು ನಾವು ಒಂದು ಗಿಡನ ನಾವು ನೋಡ್ಕೊಳ್ತೀನಿ, ಅದನ್ನು ನಾನು ಪಾಲನೆ ಪೋಷಣೆ ಮಾಡ್ತೀವಿ ಅಂತ ನೀವೇನಾದರೂ ಉದ್ದೇಶ ಇಟ್ಕೊಂಡು ಒಂದು ಸಸಿನ ಎಲ್ಲರೂ ಸರ್ ತಾವು ಎಲ್ಲರಿಗೂ ಒಂದೊಂದು ಸಸಿನ ಅವ್ರಿಗೆ ತಮ್ಮ ಹೆಸರು ಬೇಕಾದರೆ ನಿಮ್ಮದು ಬೋರ್ಡ್ ಹಾಕ್ಕೊಳ್ಳಿ. ಬೇಕಾದರೆ ನಾನು ಈ ಸಸಿನ ನಾನು ಪಾಲನೆ ಮಾಡ್ತೀನಿ, ಅದ್ರ ಜೊತೆಗೆ ಪೋಷಣೆಯನ್ನು ನಾನೇ ಮಾಡ್ತೀನಿ, ಪ್ರತಿ ಸಂಡೇನೂ ಅದನ್ನು ಕೇರ್ ಮಾಡ್ತೀನಿ ಅಂತ ನೀವೇನಾದರೂ ಉದ್ದೇಶ ಇಟ್ಕೊಂಡು ಅದನ್ನು ಪೋಷಣೆ ಮಾಡಬೇಕಂತ ನನ್ನದೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಈ ಗಿಡ ಮರಗಳು ಉತ್ಪತ್ತಿ ಮಾಡುವಂಥ ಆಕ್ಸಿಜನ್ ಬಹಳ ಮುಖ್ಯ ಈ ಭೂಮಿಯಲ್ಲಿ. ಆತ್ಮೀಯರೇ, ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯ, ಕಥೋಲಿಕ್ ಸಭಾ ಮುಡಿಪು ಘಟಕ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ಇದರ ವತಿಯಿಂದ ಪರಿಸರ ದಿನ ಲಾವ್ದೋತೋಸಿ ಈ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ಕಾರ್ಯಕ್ರಮವು ಗಿಡ ನೆಡುವುದರ ಮೂಲಕ ಅನುಷ್ಠಾನವಾಗುತ್ತದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದವರಿಗೆ ಧನ್ಯವಾದ ಸಮರ್ಪಿಸಲು ನಾನು ನಿಮ್ಮ ಮುಂದೆ ನಿಂತಿರುವೆನು. ಪ್ರಥಮವಾಗಿ ಸರ್ವಶಕ್ತ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ, ಏಕೆಂದರೆ ಈ ದಿನ ನಮಗೆ ಒಂದು ಒಳ್ಳೆಯ ದಿನವನ್ನು ಅವರು ಅನುಗ್ರಹಿಸಿದ್ದಾರೆ. ಪರಿಸರ ಉಳಿಸಿ ಪ್ರಕೃತಿ ರಕ್ಷಿಸಿ ಎಂಬ ಧ್ಯೇಯದೊಂದಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಗಿಡ ನೆಡುವುದರೊಂದಿಗೆ ಪರಿಸರ ಉಳಿಸಲು ಪರಿಸರ ದಿನ ಆಚರಣೆಗೆ ಸ್ಥಳಾವಕಾಶ ಒದಗಿಸಿಕೊಟ್ಟು ಆಶೀರ್ವಚನ ಮಾಡಿದ ಈ ಪುಣ್ಯಕ್ಷೇತ್ರದ ರೆಕ್ಟರ್ ಹಾಗೂ ಸಂತ ಜೋಸೆಫ್ ದೇವಾಲಯದ ಧರ್ಮಗುರುಗಳಾದ ವಂದನೀಯ ಫಾದರ್ ಆಸಿಸಿ ರೆಬೆಲ್ಲೋ ನಮಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಯೇಸು ಸ್ವಾಮಿ ತಮ್ಮನ್ನು ಆಶೀರ್ವದಿಸಲಿ. ಈ ಪುಣ್ಯಕ್ಷೇತ್ರದಲ್ಲಿ ತಮ್ಮ ಮುಂದಾಳುತ್ವದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಥೋಲಿಕ್ ಸಭಾ ಮಂಗಳೂರು ವಲಯದ ಸಮರ್ಥ ನಾಯಕ ನಮ್ಮ ಅಧ್ಯಕ್ಷರಾದ ಶ್ರೀ ಡಾಲ್ಫಿ ಡಿಸೋಜ ಇವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಎಲ್ಲರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಸರ್, ತಮಗೂ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕಥೋಲಿಕ್ ಸಭೆಯ ಆಧ್ಯಾತ್ಮಿಕ ನಿರ್ದೇಶಕರು ಅತಿ ವಂದನೀಯ ಸಿಪ್ರಿಯನ್ ಪಿಂಟೋ ಅವರಿಗೆ ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಸಹಕಾರ ನೀಡ್ತಾರೆ. ಅವರಿಗೂ ಈ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಂಗಳೂರು ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ರಾಜೇಶ್ ಬಳಿಗಾರ್,
ಗಿಡಗಳನ್ನು ನೀಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಉಪವಲಯ ಅರಣ್ಯಾಧಿಕಾರಿಯವರಾದ ಶ್ರೀ ಮೆಹಬೂಬ್ ಸಾಬ್ ಸಹಕಾರ ನೀಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅವರಿಗೂ ಅವರೊಂದಿಗೆ ಹಾಜರಾದ ಅವರ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಕೇಂದ್ರೀಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜಾ, ಇವರ ಸೇವೆ 24x7, ಇವರ ಅವಿರತ ಶ್ರಮಕ್ಕಾಗಿ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳು. ಸಂತ ಜೋಸೆಫ್ ದೇವಾಲಯದ ಚರ್ಚ್ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ನವೀನ್ ಡಿಸೋಜಾ, ಕಾರ್ಯದರ್ಶಿ ಸಂತೋಷ್ ಡಿಸೋಜಾ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ತಮಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಮುಖ್ಯವಾಗಿ ಕಥೋಲಿಕ್ ಸಭಾ ಶ್ರೀ ಮುಡಿಪು ಘಟಕದ ಅಧ್ಯಕ್ಷರಾದ ಶ್ರೀ ರೋಷನ್ ಡಿಸೋಜಾ, ಪದಾಧಿಕಾರಿಗಳಾದ ಶ್ರೀ ಅರುಣ್ ಡಿಸೋಜಾ, ರಜತ್ ವೇಗಸ್ ಹಾಗೂ ಕಥೋಲಿಕ್ ಸಭಾ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡುವುದರೊಂದಿಗೆ ಒಳ್ಳೆಯ ಕಾಫಿ ಫಲಾರವನ್ನು ನೀಡಿ ನಮ್ಮನ್ನು ಸಂತೋಷಗೊಳಿಸಿದ್ದಾರೆ. ಹಾಗೂ ಇದನ್ನು ತಯಾರಿಸಲು ಸಹಕರಿಸಿದ ರೋಷನ್ ಡಿಸೋಜಾ, ಅರುಣ್ ಡಿಸೋಜಾ ಕುಟುಂಬದವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮೊಂದಿಗೆ ಇದ್ದಾರೆ ಇಲ್ಲಿಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಫಾತಿಮಾ. ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳು. ಇನ್ನು ಮುಖ್ಯವಾಗಿ ಕಥೋಲಿಕ್ ಸಭಾರಿ ಕಥೋಲಿಕ್ ಸಭಾದ ಎಲ್ಲ ಸದಸ್ಯರಿಗೆ, ಎಲ್ಲ ಘಟಕದ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನೀವು ಇಲ್ಲದಿದ್ದರೆ ನಮ್ಮ ಈ ಕಾರ್ಯಕ್ರಮ ಖಂಡಿತವಾಗಿ ಶೂನ್ಯ. ನಿಮ್ಮ ಈ ಸಹಕಾರದಿಂದ ನಾವು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಸಹಕಾರವನ್ನು ಬೇಡುತ್ತಾ ಆಗಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಛಾಯಾಚಿತ್ರ ತೆಗೆದವರಿಗೂ, ಎಲ್ಲರಿಗೂ ಮೈಕ್ ಒದಗಿಸಿದವರಿಗೆ ಹಾಗೂ ಯಾರಿಗೆ ಬಿಟ್ಟು ಹೋಗಿದೆ ಎಲ್ಲರಿಗೂ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ ನಮ್ಮ ದಕ್ಷಿಣ ವಲಯದ ಖಜಾಂಚಿಯಾದ ಶ್ರೀ ಫೆಲಿಕ್ಸ್ ಸರ್, ನಿಮಗೂ ತುಂಬು ಹೃದಯದ ಧನ್ಯವಾದಗಳು. ಸರ್ವರಿಗೂ ಧನ್ಯವಾದ ಸಮರ್ಪಣೆ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಅಪೂರ್ಣತೆಯಿಂದ ಸಂಪೂರ್ಣತೆ ಕಡೆಗೆ ಕೊಂಡೊಯ್ದಂತಹ ಶ್ರೀಮತಿ ಟ್ರೇಸಿ ರೊಡ್ರಿಗಸ್ ಇವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳಿಗೂ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಕೃತಜ್ಞತೆ ಹೇಳೋಣ.